ಹಾಯ್ ಹಲೋ ನಮಸ್ಕಾರ ಯು ಕೆ ಆರ್ಮಿಗೆ ನಾನು ನಿಮ್ಮ ಯು ಕೆ ಟೆಕ್ ಬ್ರೋ ಹೆಂಗಿದಾರಲ್ಲ ನೀವು ಬ್ಯಾಂಕ್ ಇದಾರೆ ಅಂತ ತಿಳ್ಕೊಂಡೇನಿ ಮತ್ತೆ ತಡ ಬರ್ರಿ ವಿಡಿಯೋ ಚಾಲು ಮಾಡೋಣ. ನಾ ಇವತ್ತು ಬಜೆಟ್ ಟ್ರೈಫೋಡ್ ಅನ್ಬಾಕ್ಸಿಂಗ್ ಮಾಡೋದೇನಿ ಅಂದ್ರೆ ನಿಮ್ಗೆ 500 ಒಳಗೆ ಕಾಸ್ಟ್ ಆಕೈತಿ. ಈ ಟ್ರೈಫೋಡ್ ಹೆಚ್ಚಂದ್ರೆ ಆಫ್ಲೈನ್ ಮಾರ್ಕೆಟ್ದಾಗ ಸಿಗ್ತೈತಿ. ನೀವು ಆಫ್ಲೈನ್ ಮಾರ್ಕೆಟ್ದಾಗ ತೊಗೋತೀರ ಆಫ್ಲೈನ್ ಮಾರ್ಕೆಟ್ದಾಗ ತೊಗೋರಿ, ಇಲ್ಲಾಂದ್ರೆ ಆನ್ಲೈನ್ ಮಾರ್ಕೆಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗ ಕೊಡ್ತೀನಿ, ಅದರಿಂದ ನೀವು ಪರ್ಚೇಸ್ ಮಾಡ್ಬೋದು. ನೋಡ್ರಿ ಇದ್ರ ಹಿಂಬಾಲೆ ಒಂದು ಮೊಬೈಲ್ ಹೋಲ್ಡಿಂಗ್ ಕ್ಲಿಪ್ ಸಿಗ್ತೈತಿ, ಅದರಿಂದ ನೀವು ಮೊಬೈಲ್ ಹೋಲ್ಡ್ ಮಾಡ್ಬೋದು. ಅದನ್ನು ಬಿಟ್ಟರೆ ನಿಮ್ಗೆ ನೀವು ಅಲ್ಲಿ ಒಂದು ನಟ್ ಬೋಲ್ಟ್ ಇರ್ತೈತಿ, ಅದರಿಂದ ನೀವು ನಿಮ್ಮ ಕ್ಯಾಮ್ರಾ ಮತ್ತು ಅನದರ್ ಡಿವೈಸ್ ಯಾವ ಇದ್ದರೂ ನೀವು ಅದಕ್ಕೆ ಸೆಟ್ ಮಾಡ್ಕೋಬೋದು. ಮತ್ತು ಇದ್ರ ಕ್ವಾಲಿಟಿ ನೋಡ್ರೆ ಪೂರಾ ಪ್ಲಾಸ್ಟಿಕ್ದು ಐತಿ. ನನಗೆ ಯಾಕೋ ಅಷ್ಟು ಸರಿ ಅನ್ಸಲಿಲ್ಲ. ತಳಗ ಗ್ರಿಪ್ಗಳು ಪ್ಲಾಸ್ಟಿಕ್ ಅದಾವೆ, ನೀವು ಅದನ್ನ ಎಕ್ಸ್ಟೆಂಡೆಡ್ ಮಾಡ್ಬೋದು, ಖರೆ ಆದರೆ ನಿಮ್ಮ ಎಲ್ಲಾರ ಬಿದ್ದರೆ ಒಡೆದು ಹೋಗ್ಬಿಡ್ತೈತಿ. ಆ ಥರ ಐತಿದ. ಇದ್ರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಹೇಳ್ಕೊತ ಹೋಗ್ತೀನಿ. ಯಾಕಂದ್ರೆ ಅಡ್ವಾಂಟೇಜ್ ಅಟ್ಟ ಹೇಳಿದ್ರೆ ನಿಮಗೆ ಪರ್ಚೇಸಿಂಗ್ದಾಗ ಸ್ವಲ್ಪ ತೊಂದರೆ ಆಗ್ಬೋದು. ಡಿಸ್ಅಡ್ವಾಂಟೇಜು ಹೇಳ್ತೀನಿ, ಯಾಕಂದ್ರೆ ಇದು ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ನಾಲೆಜ್ ಸಿಗ್ತೈತಿ. ಇದನ್ನ ಅಡ್ಜಸ್ಟ್ ಮಾಡುತ್ತೆ ಎಲ್ಲ ಪ್ಲಾಸ್ಟಿಕ್ದು ಅಡ್ಜಸ್ಟೇಬಲ್ ಇವು ಅದಾವ. ಪ್ಲಾಸ್ಟಿಕ್ದು ಇದ್ದಿದ್ದರಿಂದ ನೀವು ಅದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೇಕಾಕೈತಿ. ಯಾಕಂದರೆ ಅದು ನೀವು ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋಕೆ ಹೋದ್ರೆ ನಿಮ್ಗೆ ಅದು ಮುರಿಯೋ ಚಾನ್ಸಸ್ ಇರ್ತಾವೆ. ಈ ಕಾರಣಕ್ಕಾಗಿ ನೀವು ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಮತ್ತು ಅದು ಎಲ್ಲ ಒಂದು ಓವರಾಲ್ ನೋಡಿದರೆ ಅಡ್ಜಸ್ಟೇಬಲ್ ಒಂದು 4 ಥರ ಅಡ್ಜಸ್ಟೇಬಲ್ ಐತಿ. ನೀವು ಅದನ್ನು 360 ಡಿಗ್ರಿ ರೊಟೇಟ್ ಮಾಡ್ಕೋಬೋದು, ಮತ್ತು ಅದನ್ನ ಬೇಕಾದ್ರೆ ರಿಮೂವ್ ಮಾಡ್ಕೋಬೋದು, ಬೇಡಾದ್ರೆ ನೀವು ಹೊಳ್ಳಿ ಹಾಕೋಬೋದು. ಮೊಬೈಲ್ ನೀವು ಸ್ಟಡಿಯಾಗಿ ನಿಂದ್ರಸಾಕ ಇದು ಉಪಯೋಗ ಮಾಡ್ಬೋದು. ಇದು ಹೆಂಗೆ ಕಾಣ್ತೈತೆ ಅಂತೇಳಿ ನಿಮ್ಗೆ ತೋರಿಸ್ಬಿಡ್ತೇನೆ ನೋಡಿರಿ. ಮತ್ತು ಇದ್ರೊಳಗೆ ಒಂದು ಲಿಕ್ವಿಡ್ ಐತಿ, ಅದ ನೀವು ಎಲ್ಲಿ ನೋಡಿರ್ತಾರೆ ಅಂದ್ರೆ ಗೋಡಿಯೋ ಕೈಯಾಗ ನೋಡಿರ್ತಾರೆ ಹೆಚ್ಚು ಅದೇ ಥರ ಇದ್ರಾಗ ಬರ್ತೈತಿ. ಮತ್ತು ಇದ್ರ ಹಿಂಬಾಲೆ ಒಂದು ನಟ್ ಇರ್ತೈತಿ. ಆ ನಟ್ಟಿಂದ ನೀವು ಏನು ಹಾಕ್ಬೇಕಲ್ಲ ಟ್ರೈಫೋಡಿಗೆ, ಮೊಬೈಲ್ ಆಯ್ತು ಮತ್ತು ಕ್ಯಾಮ್ರಾ ಮತ್ತು 360 ಡಿಗ್ರಿ ಕ್ಯಾಮ್ರಾ, ಇನ್ಸ್ಟಾ 360 ಡಿಗ್ರಿ ಕ್ಯಾಮ್ರಾ ಬರೋಬ್ಬರ್ ಫಿಟ್ ಹಾಕ. ನೀವೇನರ ಮ್ಯಾಲಿನ ಪಾರ್ಟ್ ಮೂವ್ ಮಾಡ್ಬೇಕಂದ್ರೆ ಅದನ್ನೊಮ್ಮೆ ಹತ್ತಕ್ಕೆ ಬಿಡ್ರಿ, ಯಾಕಂದ್ರೆ 3 ಚಾನ್ಸಸ್ ಭಾಳ ಇರ್ತೈತಿ. ಅದಕ್ಕಾಗಿ ಒಂದು ಅಡ್ಜಸ್ಟೇಬಲ್ ಇದೈತಿ, ಅದನ್ನು ತಿರುಗಿಸ್ಬೇಕು. ಇದು ಆಲ್ಮೋಸ್ಟ್ ಒಂದು 75 ಡಿಗ್ರಿ ಮಟ್ಟ ಆಫ್ ಆಗೈತಿ. ಇದು ಪೂರಾ ಅದರದ್ದು ಎಕ್ಸ್ಟೆಂಡ್ ಮಾಡಿದಾನ ವ್ಯೂ. ನೀವು ಇದು ಮೇ ಬಿ ಒಂದು 4.5 ಫೀಟ್ ಇರ್ಬೋದು, ಅಷ್ಟು ಎಕ್ಸ್ಟೆಂಡ್ ಆಕೈತಿ. ಇದು ನಿಮ್ಗೆ ವಿಡಿಯೋಗ್ರಾಫಿಗೆ ಮತ್ತು ನೀವು ಏನರ ಕ್ರಿಯೇಟ್ರ್ ಇದ್ರೆ ಅದು ನಿಮ್ಗೆ ಯೂಸ್ ಆಗ್ಬೋದು. ಮತ್ತು ಇದರಿಂದ ನೀವು ಆಗಲೇ ಹೇಳಿದ್ನಿಲ್ಲ ನಾನು, ಅದನ್ನ ಸ್ಟಡಿ ಮಾಡೋಕೆ ಒಂದು ಕ್ಲಿಪ್ ಇರ್ತೈತಿ ಮೊಬೈಲ್ ಹ್ಯಾಂಡಲ್ ಮಾಡೋಕೆ. ಆ ಕ್ಲಿಪ್ ತಳಗೆ ನಿಮ್ಗೆ ಅಲ್ಲಿ ಆಗಲೇ ಏನು ತೋರಿಸಿದ್ನಿಲ್ಲ ನಾನು ನಟ್, ಅದಕ್ಕೆ ಅಡ್ಜಸ್ಟ್ ಆಗುವಂಗೆ ಒಂದು ಅದ್ರ ಮ್ಯಾಲಿಂದ ಸೆಟ್ ಆಗುವಂಗೆ ಒಂದು ನಟ್ ಇರ್ತೈತಿ. ಅದನ್ನು ನೀವು ತಿರುಗಿಸ್ಕೋಬೇಕು, ಅಂದ್ರೆ ನಿಮ್ಗೆ ಮೊಬೈಲ್ ಹಾಕ್ಬೋದು. ಇಲ್ಲಾಂದ್ರೆ ಮೊಬೈಲ್ ಬಿದ್ದು ಹೊಡಿ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ಅದನ್ನು ಪರ್ಫೆಕ್ಟಾಗಿ ಹಾಕ್ರಿ. ಒಂದು 10 ಸಲ ತಿರುಗಿಸ್ರೆ ಅದು ಪರ್ಫೆಕ್ಟ್ ಕುಂತು ಬಿಡ್ತೈತಿ. ಆಮೇಲೆ ಎಲ್ಲ ಕಡೆ ಮೂವ್ ಮಾಡ್ಬೋದು. ಅದರೊಳಗೆ ಮೊಬೈಲ್ ಯಾವ ಥರ ಸೆಟ್ ಮಾಡ್ಬೇಕಂತ ಹೇಳ್ತೇನೆ. ಮೊಬೈಲ್ನ ಯಾವಾಗಿದ್ರೂ ಮ್ಯಾಲಿಂದ ಹಾಕಬೇಡ್ರಿ, ಯಾಕಂದ್ರೆ ಅದು ನಿಮ್ಗೆ ಅಡ್ಜಸ್ಟ್ ಮಾಡೋಕ್ಕೆ ಬರೋಲ್ಲ. ಅದ್ರ ಸಂಬಂಧಾಗಿ ಯಾವಾಗಿದ್ರೂ ಅದನ್ನು ಮೊಬೈಲ್ ತಳಗ ಸ್ಟ್ಯಾಂಡ್ ಮಾಡಿರಿ. ಆಮೇಲೆ ಆ ಕ್ಲಿಪ್ ಏನಿರ್ತೈತಲ್ಲ ಆ ಹಿಂದ್ಗಡೆ ಕ್ಲಿಪ್ ಇದ್ದಿದ್ದನ್ನು ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿರಿ. ಯಾಕಂದ್ರೆ ನಿಮ್ಮ ಮೊಬೈಲ್ ಸೈಜ್ ಅದಕ್ಕೆ ಗೊತ್ತಿರಲ್ಲ, ಅದಕ್ಕೆ ಜಂಪ್ ಇರ್ತೈತೆ ಒಳಗೆ. ಅದರಿಂದ ನೀವು ನಿಮ್ಮ ಮೊಬೈಲ್ನ ಹೋಲ್ಡ್ ಮಾಡ್ಬೋದು. ಹೋಲ್ಡ್ ಮಾಡಿದ್ರೆ ಅದು ಸ್ಟಡಿಯಾಗಿ ಸ್ಟಿಪ್ ಇರ್ತೈತಿ. ನೀವು ಹಾಕುತ್ತಾ ಸ್ವಲ್ಪ ಕೇರ್ಫುಲ್ ಹಾಕ್ಬೇಕು. ಈ ಥರ ಅದ್ರ ಓವರ್ ಆಲ್ ಲುಕ್ ಕಾಣ್ತೈತಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.